ಹಲೋ. ಸಾಯಿರಾಮ್ ನಮಸ್ತೆ. ಸಾಯಿರಾಮ್ ನಮಸ್ತೆ, ಹೇಳ್ರಿ. ಒಂದು ನಿಮ್ ಆ, ಹಾಂ ಹೇಳಿ. ಆ, ನಿನ್ನೆ ಗುರು ಪೂರ್ಣಿಮೆಯ ದಿನ ನನಗೊಂದು ಕನಸು ಬಿದ್ದಿತ್ತು ಸಾಯಿರಾಮ್. ಹಾಂ ರೀ. ನೀವೊಂದು ವಿಡಿಯೋ ಮಾಡಿದ್ರಿ, ಸಾಯಿ ದೀಕ್ಷಾ ಬೇಗಿ ಅನ್ನೋ ಒಂದು ವಿಡಿಯೋನ ಪೋಸ್ಟ್ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ರಿ. ಅದನ್ನ ನಾನು ಮಲಗುವಾಗ ನೋಡಿದೆ. ಹಾಂ ಹೌದ್ರಿ, ಅಂದ್ರೆ ನಿನ್ನೆ ಗುರು ಪೂರ್ಣಿಮೆ ಅಲ್ರಿ. ಹಾಂ ರೀ. ನಿನ್ನೆ ನಾನು ಸ್ವಲ್ಪ ಭಿಕ್ಷೆಗೆ ಹೋಗಿದ್ದೆ ರೀ. ಸಾಯಿರಾಮ್, ನಿನ್ನೆ ನಾನು ಆ ವಿಡಿಯೋ ನೋಡಿದೆ. ನೋಡಿ ಭಾಳ ಖುಷಿ ಆಯ್ತು. ನಾನು ದೂರದಿನಲ್ಲಿ ದೂರ ಆದೀನಿ, ನನ್ನ ಮನೆಗೆ ಬರೋಕ್ಕಾಗಲ್ಲ ಮುತ್ತುಸ್ವಾಮಿ ಅಣ್ಣಾರು ಅಂತ ಹೇಳ್ಬಿಟ್ಟು ಬಾಬಾರಿಗೆ ನಾ ಪ್ರೇಯರ್ ಮಾಡಿದೆ. ಏನಂತ ಹೇಳಿ ಅಂದರೆ, ಮುತ್ತುಸ್ವಾಮಿ ನಮ್ಮ ಮನೆಗೆ ಬರೋಕ್ಕಾಗಲ್ಲ, ಭಾಳ ದೂರ ಅದಾರ. ಆದರೆ ಈ ವಿಡಿಯೋ ನೋಡಾಕ ಭಾಳ ಖುಷಿ ಆಕೈತಿ. ನಂಗೆ ರಿಯಲ್ ಅಂತೂ ಬರೋಕ್ಕಾಗಲ್ಲ, ಕನಸೊಳಗಾದ್ರೂ ಮುತ್ತುಸ್ವಾಮಿಯವರು ಜೋಳಿಗೆ ಹಾಕೊಂಡು ನನ್ನ ಮನೆಗೆ ಬರಲಿ, ಆ ಥರ ನನಗೆ ಸ್ವಪ್ನ ಬೀಳಲಿ ಅಂತ ಹೇಳಿ ಬಾಬಾರಿಗೆ ಪ್ರೇಯರ್ ಮಾಡಿಬಿಟ್ಟು ಮಲಗಿದ್ದೆ ಸಾಯಿರಾಮ್. ಮಲಗಿದಾಗ ನೀವು ಅದೇ ಜೋಗಿ, ಅದೇ ಶರ್ಟ್, ಆಮೇಲೆ ಅದೇ ಪಂಚೆ ಹಾಕೊಂಡು ನಮ್ಮ ಮನೆ ಬಾಗಿಲಿಗೆ ಬಂದು ಸಾಯಿ ದೀಕ್ಷಾಂ ಬೇಗಿ ಅಂತ ಹೇಳಿದ್ರಿ ನೀವು. ಹೇಳಿದ ತಕ್ಷಣ ನಾನು ಹೊರಗಡೆ ಬಂದೆ. ಹೊರಗಡೆ ಬಂದ ತಕ್ಷಣ ಆಶ್ಚರ್ಯ ಆಗೋಯ್ತು. ನಾ ಬಾಬಾರಿಗೆ ಈಗಾರ ಕೇಳ್ಕೊಂಡು ಮಲ್ಕೊಂಡಿನಿ, ಆಗ್ಲೇ ನನಗೆ ಮುತ್ತುಸ್ವಾಮಿ ಅಣ್ಣಾರನ್ನ ನಮ್ಮ ಮನೆಗೆ ಭಿಕ್ಷಾಂ ಬೇಗಿಗೆ ಹೇಳಕ್ ಕಳಿಸ್ಬಿಟ್ಟಾರಲ್ಲ ಗುರುಗಳು ಬಾಬಾರು ಅಂತ ಹೇಳಿ ಭಾಳ ಖುಷಿ ಆಯ್ತು ನನಗೆ. ಖುಷಿಯಾಗಿ ನಾನು ಒಳಗೆ ಓಡ್ ಬಂದೆ. ಏನಾರ ಇರ್ಲಿ, ಇದ್ದಿದ್ರಾಯ್ತು ಅಂತ ಹೇಳಿ ಓಡ್ ಬರ್ತೀನಿ. ಮನೆಯೊಳಗೆ ಏನೂ ಒಂದೂ ಇಲ್ಲ, ಒಂದು ಕಾಳಿಲ್ಲ, ಊಟಕಾರ ಬಡ್ಸನಂದ್ರೆ ಅಡುಗೆ ಇಲ್ಲ, ಏನೂ ಇಲ್ಲ. ನನಗೆ ಬೇಜಾರಾಗೋಯ್ತು. ಇದೇನು ಸಾಯಿ ಪರೀಕ್ಷೆ ನಾನಂದ್ರೆ, ನಮ್ಮ ಮನೆಯೊಳಗೆ ಏನೂ ಇಲ್ಲಲ್ಲ, ಅಟ್ಲೀಸ್ಟ್ ಏನಾರ ಕೊಟ್ಟು ಕಳ್ಸೋಣ ಅಂತ ಹೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಹೊರಗೆ ಬಂದೆ. ನಾನು ಹೊರಗೆ ಬಂದು ನಾನು ನಿಮ್ಗೆ ಹೇಳಿದೆ, ಗುರುಗಳ ಹಿಂಗಾಗೈತಿ, ನಮ್ಮ ಮನೆಯೊಳಗೆ ಏನು ಒಂದೂ ಇಲ್ಲ ನೀಡಾಕ ಅಂತ ಹೇಳಿದೆ ನಾನು. ಹೇಳಿದಾಗ ನೀವು ವಾಪಸ್ ನಂಗೆ ರಿಟರ್ನ್ ಹೇಳಿದ್ರಿ, ನಾನು 2,000 ಮನೆಗೆ ಹೋಗಿ ಬರ್ತೀನಿ, ನಾನೀಗ ಭಿಕ್ಷೆ ಬೇಡ ಬರ್ತೀನಿ. ಹೊಳ್ಳಿ ಬರೋದ್ರೊಳಗೆ ನೀನು ಅಡುಗೆ ರೆಡಿ ಮಾಡಿಡು, ಹೆಂಗೆ ಮಾಡ್ತಿ ಏನು ಮಾಡ್ತಿ ನನಗೆ ಗೊತ್ತಿಲ್ಲ, ಎಲ್ಲಾ ಮನೆ ಮುಗಿಸಿ ನಿನ್ನ ಮನೆಗೆ ನಾ ಊಟಕ್ಕೆ ಬರ್ತೀನಿ. ನೀ ಏನಾರ ಇದ್ದಿದ್ದು ನಿಮ್ ಹಿಟ್ಲಾನ್ ಸೊಪ್ಪ ಹರಿದು ನೀ ಪಲ್ಯ ಮಾಡಿಟ್ರು ಅದನ್ನ ನಾ ತಿಂದೋಗ್ತೀನಿ. ಸಂತೋಷವಾಗಿ ನಾ ಸೇರಿಸೋಗ್ತೀನಿ. ನಿನ್ ಮನೆಯೊಳಗೆ ಏನೂ ಇಲ್ಲ ಅಂತ ಗೊತ್ತು, ಅದಕ್ಕೆ ನಾನು ನಿನ್ ಮನೆಗೆ ಬಂದೀನಿ, ನಿನ್ ಪರೀಕ್ಷೆ ಮಾಡಾಕ. ಏನ್ ಮಾಡಿಡ್ತಿ ಮಾಡಿಡು ಅಂತ ಹೇಳಿ ಹೋದ್ರಿ ನೀವು. 2,000 ಮನೆ ಮುಗಿಸಿ ಬರೋದ್ರಾಗ ನೀ ಅಡುಗೆ ಮಾಡಿಡು ಅಂತ ಹೇಳಿದ್ರಿ ನೀವು. ಹೇಳಿಂದಾಗ ನಾನು ಬಂದೆ ಒಳಗೆ. ಏನು ಎಲ್ಲಾ ಡಬ್ಬಿ ಕಿತ್ತು ನೋಡಿದೆ, ಯಾವ ಡಬ್ಬಿ ಒಳಗೆ ಒಂದು ದೊಡ್ಡ ಧಾನ್ಯನೂ ಇಲ್ಲ ಏನು ಮಾಡಕ್ಕೆ. ಒಂದು ಡಬ್ಬಿ ಒಳಗೆ ಜೋಳದ ನುಚ್ಚಿತ್ತು ಸಾಯಿರಾಮ್. ಅಂಬ್ಲಿಗಂತ ಮಾಡಿಡ್ತಾರಲ್ಲ ಜೋಳದ ನುಚ್ಚು, ಆ ನುಚ್ಚಿತ್ತು. ಅದು ಭಾಳ ಇರ್ಲಿಲ್ಲ ಸಾಯಿರಾಮ್, ಸ್ವಲ್ಪ ಇತ್ತು, ಅರ್ಧ ವಾಟೆ ಗಂಜಿ ಆಗೋಷ್ಟು ಅಷ್ಟೇ ಇತ್ತು ಅದು ನುಚ್ಚು. ಅದನ್ನೇ ನಾನು ಹೆಂಗಾರು ಮಾಡಿ ಇದನ್ನೇ ನೀಡಿ ಬಡಿಸಿ ಸಮಾಧಾನ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು, ಅದಕ್ಕೆ ಹಾಕಕ್ಕೆ ಉಪ್ಪು ಇಲ್ಲ, ಬೆಲ್ಲನೂ ಇಲ್ಲ, ಬರೀ ನೀರು ಹಾಕಿ ಗಂಜಿನ ಕುದಿಸಿಟ್ಟೆ. ನೀವು 2,000 ಮನೆ ಭಿಕ್ಷೆ ಬೇಡಿ ನನ್ನ ಮನೆಗೆ ಬಂದ್ರಿ, ವಾಪಸ್ ಹಸ್ಕೊಂಡೇನಿ, ನಂಗೆ ಏನಾರು ನೀಡು ಅಂತ ಹೇಳಿ ಬಂದ್ರಿ. ಬಂದವಾಗ ಇದು ಇರೋದು ಅರ್ಧ ಗ್ಲಾಸ್ ಗಂಜಿ ಐತಿ. ಅವ್ರು 2,000 ಮನೆ ಅಡ್ಡಾಡ್ ಬಂದಾರ, ನನ್ನ ಮನೆಗೆ ಊಟ ಮಾಡ್ಬೇಕಂತ 2,000 ಮನೆ ಒಳಗೂ ಒಂದು ಮನೆಯೊಳಗೂ ಊಟ ಮಾಡಿ ಬಂದಿಲ್ಲ. ನಾ ಏನ್ ನೀಡ್ಲಿ, ಇದಿಷ್ಟೇ ಐತಿ ಅಂತ ಗಂಜಿ ಹೆಂಗ್ ಕೊಡ್ಲಿ ನಾನು ಅಂತ ಹೇಳಿ ಅಡಿಗೆ ಕೊನೆಯೊಳಗೆ ಬಂದು ವಿಚಾರ ಮಾಡಾತಿದ್ದೀರಿ. ವಿಚಾರ ಮಾಡೋ ಹೊತ್ನ್ಯಾಗ ನೀವು ಕರೆದ್ರಿ. ಏನ್ ಮಾಡ್ತಿದ್ದೀರಾ ಸಾಯಿರಾಮ್, ನಂಗೆ ಭಾಳ ಹಶ್ವಾಗೈತಿ, ನಂಗೆ ಏನಾರ ಬಡಿಸ್ಬರ್ರಿ ಅಂತ ಹೇಳಿ ತಾಟನ್ನ ಇಟ್ಕೊಂಡು ತಾಟದ ಮುಂದೆ ಕುತ್ಕೊಂಡ್ರಿ. ನಾನು ವಿಚಾರ ಮಾಡಾತಿದ್ದೆ, ಅರ್ಧ ಗ್ಲಾಸ್ ಗಂಜಿ ಅಷ್ಟೇ ಐತ್ರಿ, ಹೆಂಗ್ ನಾನು ನಿಮ್ಗೆ ತಂದು ನೀಡ್ಲಿ ಅಂತ ಕೇಳಿದೆ. ನಾನು ಕೇಳಿದಾಗ ನೀವು ಹೇಳಿದ್ರಿ, ಅಲ್ಲ ಅರ್ಧ ಗ್ಲಾಸ್ ಗಂಜಿ ಅಂತ ಹೆಂಗ್ ಅನ್ಕೊಂಡ್ರಿ ನೀವು, ಇಷ್ಟು ದೊಡ್ಡ ಕೊಪ್ಪರಿಗೆ ಒಳಗೆ ಗಂಜಿ ಮಾಡಿಟ್ಟಿರಿ, ನೀವು ಅರ್ಧ ಗ್ಲಾಸ್ ಅಂತ ಹೇಳಾಕತ್ತೀರಲ್ಲ ಅಂತ ಕೇಳಿದ್ರು ಅವ್ರು ನನಗೆ. ಕೇಳಿದಾಗ ನಾ ಹೇಳಿದೆ, ಇಲ್ರಿ ಸಾಯಿರಾಮ್, ನನ್ನ ಮನೇಲಿ ಇದ್ದಿದ್ದು ಸ್ವಲ್ಪ ನುಚ್ಚು, ನಾನು ಅರ್ಧ ಗ್ಲಾಸ್ ಗಂಜಿ ಅಷ್ಟೇ ಮಾಡೀನಿ, ನನಗೆ ತಂದು ಕೊಡಕ್ ಆಗತ್ತಿಲ್ಲ, ನಂಗೆ ಶೇಮ್ ಅಂತ ಆತೈತಿ, ನಾ ತರಲ್ಲ ಅಂತ ಹೇಳಿದೆ ನಾನು. ಹೇಳಿದಾಗ ಹೊರಗೆ ಬಂದು ನೋಡ್ರಿ, ನೀವು ಮಾಡಿದ ಅರ್ಧ ಗ್ಲಾಸ್ ಗಂಜಿ, ನಾವು ಒಂದು ಕೊಪ್ಪರಿಗೆ ಗಂಜಿ ಮಾಡಿಟ್ಟಿರಿ, ಹೊರಗರ ಬಂದು ನೋಡ್ರಿ ಅಂತ ಕರೆದ್ರಿ ನನ್ನ. ಅಡಿಗೆ ರೂಮ್ ಬಿಟ್ಟು ನಾ ಹೊರಗೆ ಬಂದು ನೋಡ್ತೀನಿ, ಅದು ದೊಡ್ಡ ಮದುವೆ ಮಂಟಪದೊಳಗೆ ದೊಡ್ಡ ದೇವಸ್ಥಾನದೊಳಗೆ ಇರ್ತಾವಲ್ರಿ ಕೊಪ್ಪರಿಗೆ, ದೊಡ್ಡ ಕೊಪ್ಪರಿಗೆ, ಆ ಕೊಪ್ಪರಿಗೆ ತುಂಬಾ ಗಂಜಿ ಇತ್ತು ಸಾಯಿರಾಮ್. ಅದು ಇಷ್ಟು ಗಂಜಿ ನಾ 2,000 ಮನಿಗೆ ಹೋಗಿದ್ನಲ್ಲ, ಅವ್ರು ಅಷ್ಟ್ರನ್ನು ಕರ್ಕೊಂಬಂದ್ ನಾ ಈ ಗಂಜಿ ಉಣಿಸ್ತೇನೆ, ಅಷ್ಟ್ರಿಗೂ ಸಾಲ್ತತಿ ಗಂಜಿ ಅಂತ ಹೇಳ್ಬಿಟ್ಟು 2 ನಿಮಿಷದಾಗ ಯಾವ್ಯಾವ ಮನೆಗೆ ನೀವು ಅಡ್ಡಾಡ್ ಬಂದಿದ್ರಲ್ಲ ಅಷ್ಟೂರು ಬಂದು ತಾಳಿ ಹಚ್ಚಿದ್ರು ಸಾಯಿರಾಮ್ ಗಂಜಿ ಊಟ ಮಾಡಕ್ಕೆ. 2,000 ಮನಿ ಜನ ಬಂದ್ ಆ ಕೊಪ್ಪರಿಗೆ ಗಂಜಿ ಊಟ ಮಾಡಿ ಹೋದ್ರು, ಇನ್ನೂ ಸೌದಿರ್ಲಿಲ್ಲ ಸಾಯಿರಾಮ್, ಕೊಪ್ಪರಿಗೆ ಹಂಗೆ ಇತ್ತದು. ನೋಡ್ರಿ, ಈಗ ನಾನು ಇದ್ರಾಗ ಸ್ವರಾಷ್ಟ್ರ ಇದ್ದಿದ್ದು ಹೇಳ್ತೇನೆ ಅಂತ. ಈಗ ನಿಮ್ದು ಕಂಪ್ಲೀಟ್ ಆಯ್ತಾ ಇನ್ನೂ ಐತ್ರಿ? ಕಂಪ್ಲೀಟ್ ಆಯ್ತು ಸರ್. ನೋಡ್ರಿ, ಮೊದಲನೇದ್ದು 1 ನಿಮಿಷ ಹೇಳ್ರಿ, ಮಾಡ್ಬೇಕ್ರಿ, ಬಸ್ತಿ ಮಾರ್ಕೆಟ್. ಮೊದಲನೇದ್ದು ಏನ್ ಆಶ್ಚರ್ಯ ಅಂದ್ರ, ನಾನು ಅಲ್ಲ ಪಾಪ ಸ್ವಲ್ಪ ಕನಸೊಳಗ ಸ್ವಲ್ಪ ನಿಮ್ಗೆ ಒಂದೊಂದು ಪದ ಮರ್ತಿರ್ಬೋದು. ನಾನು ಯಾರ್ಯಾರ ಮನೆಗೆ ಹೋಗೇನಿ, ಸಾಯಿ ಬಾಬಾ ಭಿಕ್ಷಾಂ ದೇಹಿಂ ಅಂತೇಳಿ ಬೇಡೇನ್ರಿ. ಇದು ಮಾತ್ರ ಸತ್ಯ, ನಿಮ್ಗೆ ಅದು ಕನಸು ಬಿದ್ದಿದ್ದು ಸತ್ಯ. ನಾ ಸಾಯಿ ಬಾಬಾ ಭಿಕ್ಷಾಂ ದೇಹಿ ಅಂತೇಳಿ ಅಂದೀನಿ, ಅದು ವಿಡಿಯೋ ಐತಿ, ಕಳ್ಸೇನೆ ನಿಮಗೆ. ಒಂದೇದ್ದು. ಆ ನಂತರ ಎರಡನೇದ್ದು ಏನಂದ್ರ, ನಾನು ನಿಮ್ಮೊಳಗೆ, ನೀವು ಕೋಟ್ಯಾಧೀಶರದಿರಿ, ಆದ್ರೆ ನಾನು ನಿಮ್ಮೊಳಗೆ ನಿಮ್ಮ ಶುದ್ಧವಾದಂಥ ಭಕ್ತಿ ಬಿಟ್ಟರೆ ಬೇರೆ ಏನೂ ಎಕ್ಸೆಪ್ಟ್ ಮಾಡಿಲ್ಲ. ನನ್ನ ಇಷ್ಟು ವರ್ಷದಿಂದ
ಒಂದು ಒಂದು ಬಾಂಧವ್ಯ ಐತಿ ಭಕ್ತಿದು. ಹಾ ಏನ್ರಿ ಒಂದು ತಾಯಿ ಮಗನ ರೀತಿ ನಮ್ದೊಂದು ಬಾಂಧವ್ಯ ಐತಿ. ಹೌದಾ? ನೀವು ಕೋಟ್ಯಾಧೀಶರು ಇರ್ಬೋದು, ಆದ್ರೆ ನಾ ಯಾವತ್ತೂ ನಿಮ್ಮಿಂದ ಬರೀ ಶುದ್ಧವಾದಂಥ ಭಕ್ತಿ ಒಂದ ಅಪೇಕ್ಷೆ ಪಟ್ಟೇನಿ. ಹೌದ್ರಿ ಹೌದು. ಅದಕ್ಕಾಗಿ ನಿಮ್ಮ ಕಡೆ ಏನು ಇಲ್ದಂಥ ಸಮಯದಾಗ ನಾ ಬಂದನಿ. ಹಾ ಆ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಜ್ವಾಳದ ನುಚ್ಚಿಂದ ಅದು ಮಾಡಿಸ್ಬೇಕಂತ ಹೇಳಿ ನನಗೆ ಅನಿಸಿತ್ರಿ. ಈಗ ಪ್ರಸಾದ ಹಾ 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 ಜೋಳದ ನುಚ್ಚಿಂದ ಪ್ರಸಾದ ಮಾಡಿಸ್ಬೇಕು ಅಂತ ಹೇಳಿ ನನಗೆ ಅನಿಸಿತ್ತು. ಹಾ ಅನಿಸಿದ ಮೇಲೆ ಏನಾಯ್ತು, ಅದಕ್ಕಿಂತ ನಾನು ಬೇರೆ ಐಟಮ್ ಮಾಡ್ಸೋಣ ಅಂತ ಹೇಳಿ ಹಿಂಗೆ ಸ್ವಲ್ಪ ಪ್ರಸ್ತಾಪ ಬಂದಿದ್ದಕ್ಕೆ ಅಂದ್ರೆ ಈಗ ಹೊರಗಡೆ ಜನ ಭಾಳ ಜನ ನಮ್ಗೆ ಬೆಂಗಳೂರು ಮೈಸೂರು ಆ ಸೈಡ್ ಜನನೂ ಬರ್ತಾರ. ಅವ್ರಿಗೆ ಅದು ಜೋಳದ ಅದು ತಿಂದು ಅಭ್ಯಾಸ ಇರೋದಿಲ್ಲ. ಅವ್ರಿಗೆಲ್ಲ ಅದು ಸರಿ ಆಕೈತೋ ಇಲ್ಲೋ ಅಂತ ಹೇಳಿ ಮತ್ತೆ ಅದನ್ನ ಮಾಡ್ತೀವಿ. ಅದು ನಮ್ಮ ಮನೆ ಒಳಗಿತ್ತು ರೀ. ಅದು ಮನೆ ಒಳಗಿತ್ತು. ಅದು ಅವ್ರು ಎಲ್ಲಾರ್ಗೂ ಅಡ್ಜಸ್ಟ್ ಆಕೈತೋ ಇಲ್ಲೋ ಅಂತೇಳಿ ಅದನ್ನ ಕ್ಯಾನ್ಸಲ್ ಮಾಡಿದ್ವಿ ನಾವು. ಈಗ 2ನೇ ತಾರೀಕಿನ ಕಾರ್ಯಕ್ರಮಕ್ಕೆ ಅದನ್ನ ಮಾಡ್ಸಕ್ಕೆ ಕ್ಯಾನ್ಸಲ್ ಮಾಡಿದ್ವಿ. ಮತ್ತೆ ಏನಂದ್ರೆ ಇದು ಏನ್ ತೋರಿಸ್ತೈತಿ ಅಂತಂದ್ರೆ ನಿಮ್ಮ ಮನೆತನ ಸಮೃದ್ಧಿದ ಆಶೀರ್ವಾದನೂ ಹೋದಿದು. ಯಾಕಂದ್ರೆ ಒಂದು ಗ್ಲಾಸ್ ಮಜ್ಜಿಗೆ, ಒಂದು ಗ್ಲಾಸ್ ಅದು ನುಚ್ಚಿಂದ ಅಂಬಲಿ ಏನ್ರಿ, ಅದು ಒಂದು ಕೊಪ್ಪರಿಗೆ ಆಕೈತಿ ಮತ್ತೆ ಯಾವತ್ತೂ ಬತ್ತುದಿಲ್ಲ. ಅಂದ್ರೆ ನಿಮ್ಮ ಮನೆತನಕ್ಕ